ಹೆಲೋ ಎಲ್ರಿಗೂ. ಇವತ್ತು ನಮ್ಮ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಬಂದು ದೋಸೆ. ಪಾಪುಗೆ ತಿನ್ಸೋಣ ಅಂದ್ಬಿಟ್ಟು ಅವಳಿಗೆ ಫಸ್ಟ್ ಒಂದು ದೋಸೆ ಹಾಕ್ಕೊಂಡು ಬಂದಿದ್ದೀನಿ. ಆಮೇಲೆ ನಮ್ಮ ಕತೆ, ಯಾಕೆಂದರೆ ಅವಳು ಹೊಟ್ಟೆ ತುಂಬಿ ಆರಾಮಾಗಿ ಆಟಾಡ್ತಿದ್ರೆ ನಾವು ನೆಮ್ಮದಿಯಾಗಿ ತಿನ್ಬೋದು, ಇಲ್ಲಾಂದರೆ ಹಿಂಸೆ ಆಗುತ್ತೆ ಅಂತ ಹೇಳ್ಬಿಟ್ಟು ಫಸ್ಟ್ ಅವಳಿಗೆ ತಿನ್ನಿಸ್ಬಿಡ್ತೀನಿ. ತಿನ್ಬಿಟ್ಟು ಅಲ್ಲಿ ಒಂದು ಗೊಂಬೆ ಇತ್ತು, ಫಸ್ಟ್ ಬರ್ಡೇದು ಡೆಕೋರೇಷನ್ಗೆ ತೊಗೊಂಡು ಬಂದಿದ್ದು, ಅದಕ್ಕೆಲ್ಲ ಪೌಡರ್ ಹಾಕಿ ವೇಸ್ಟ್ ಮಾಡ್ತಾಯಿದ್ಲು ಪೌಡರ್ನ. ದೋಸೆನೂ ಕೂಡ ಅರ್ಧಂಬರ್ಧ ತಿಂದ್ಲು. ಸರಿ ಆಮೇಲೆ ತಿಂತಾಳೆ ನನ್ನ ಜೊತೆಗೂ ಸ್ವಲ್ಪ ಅಂದ್ಬಿಟ್ಟು ನಾನು ಬಂದು ಆಮ್ಲ ಜ್ಯೂಸ್ ಮಾಡ್ಕೋತಾ ಇದ್ದೀನಿ. ಫ್ರೆಶ್ ಆಗಿ ಆಮ್ಲ ತಂದಿದ್ವಿ, ಮಧುರ್ ಟಿಫಾನಿಸ್, ಹಳೆ ಮಧುರ್ ಟಿಫಾನಿಸ್ ಹತ್ರ ಮಾರ್ತಾಯಿದ್ರು. 50 ರುಪೀಸಿಗೆ ತಂದಿದ್ವಿ. ಸ್ವಲ್ಪ ನಾನು ಹಸಿಮೆಣ್ಸಿನ್ಕಾಯಿ ಮತ್ತು ಉಪ್ಪು ನೀರು ಹಾಕಿ ನೆನೆಸಿಟ್ಟಿದ್ದೀನಿ. ನನಗೆ ಯಾವಾಗಾದರೂ ಬ್ಯುಸಿ ಇದ್ದಾಗ ಮಾಡ್ಕೊಂಡು ಕುಡಿಯೋಕ್ಕಾಗಿಲ್ಲ ಅಂದರೆ ಅದು ಒಂದು ತಿಂದ್ರೂ ನಡೆಯುತ್ತೆ ಖಾಲಿ ಹೊಟ್ಟೆನಲ್ಲಿ ಅಂತ. ಪಾಪುನು ಟೇಸ್ಟ್ ಮಾಡ್ತೀನಿ ಅಂತ ಬಂದಳು, ಬಟ್ ಗೊತ್ತಲ್ಲ ಆ ಟೇಸ್ಟ್ ಅವಳಿಗೆ ಇಷ್ಟ ಆಗಿಲ್ಲ, ಸುಮ್ಮನೆ ಹೊರಟೋದ್ಲು. ಅದಾದಮೇಲೆ ನಾನು ಎಲ್ಲ ಸ್ವಲ್ಪ ಕೆಲಸ ಮಾಡಿಬಿಟ್ಟು ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಪಾತ್ರೆ ವಾಶ್ ಮಾಡ್ತಾಯಿದ್ರೆ ನನಗೆ ಬಂದು ಹೆಲ್ಪ್ ಮಾಡ್ತಾಯಿದ್ಲು. ಇವಾಗ ದೋಸೆ ಹಾಕ್ಕೊತಾ ಇದ್ದೀನಿ, ಟೇಸ್ಟ್ ಮಾಡಬೇಕು ಹೇಗಿದೆ ದೋಸೆ ಅಂತ ಹೇಳಿಬಿಟ್ಟು.